ಕ್ಷುದ್ರಂ ಚರಂ 98ನೇ ಶ್ಲೋಕ. ಕ್ಷುದ್ರಂ ಚರಂ ಸುಮನಸಾಂ ಶರಣೆ ಮಥಿತ್ವ ರಕ್ತಂ ಷಡಂಘ್ರಿಗಣಸಾಮಸು ಲುಬ್ಧಕರ್ಣಂ ಅಗ್ರೇ ರುಕಾನ್ ಅಸುವೃತೋ ಅವಿಗಣಯ್ಯ ಯಾಂತಂ ಪೃಷ್ಠೇ ಮೃಗಂ ಮೃಗಯೋರುಕ್ತಕಬಾಣ ಭಿನ್ನಂ. ಕ್ಷುದ್ರಂ ಚರಂ ಸುಮನಸಾಂ ಶರಣೆ ಮಥಿತ್ವ ರಕ್ತಂ ಷಡಂಗ್ರಿ ಷಡಂಘ್ರಿಗಣಸಾಮಸು ಲುಬ್ಧಕರ್ಣಂ ಅಗ್ರೇ ರುಕಾನ್ ಅಸುವೃತಃ ಅವಿಗಣಯ್ಯ ಯಾಂತಂ ಪೃಷ್ಠೇ ಮೃಗಂ ಮೃಗಯಲುಬ್ಧಕ ಬಾಣ ಭಿನ್ನಂ. ಅಲ್ಲಿ ಇದೊಂದು ಜಿಂಕೆ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಜಿಂಕೆ ಹೇಗಿದೆ ಅಂತ ಹೇಳಿದ್ರೆ, ಆ ಜಿಂಕೆಯ ನಿರ್ದೇಶನದ ಮೂಲಕವಾಗಿ ನಮ್ಮ ಜೀವನ ಇಂಥದ್ದು ಅಂತ ಹೇಳ್ತಿದ್ದಾರೆ. ಆ ಒಂದು ಜಿಂಕೆ ಒಳ್ಳೆ ಸಮೃದ್ಧವಾಗಿ ಚೆನ್ನಾಗಿ ಬೆಳೆದು ನಿಂತಿರತಕ್ಕಂತಹ ಹುಲ್ಲು ಮೊದಲಾದವುಗಳನ್ನ, ಆ ಚಿಗುರೆಲೆ ಹುಲ್ಲು ಅದೆಲ್ಲವನ್ನು ಕೂಡ ತಿನ್ಕೊಂಡು ಜಿಂಕೆ ಇದೆಯಂತೆ. ಅದಕ್ಕೆ ಸರಿಯಾಗಿ ಜಿಂಕೆಗಳಿಗೆ ಸಂಗೀತ ಅಂದ್ರೆ ಇಷ್ಟ. ಸಂಗೀತ ಎಷ್ಟರ ಮಟ್ಟಿಗೆ ಇಷ್ಟ ಅಂದ್ರೆ, ಅದೇ ನಮ್ಮ ಮನುಷ್ಯರ ರೀತಿಯಲ್ಲಿ ತಂಬೂರಿ ಇತ್ಯಾದಿಗಳ ನಾದವನ್ನ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ. ತುಂಬಿಗಳು ನಾದವನ್ನ ಮಾಡ್ತಾವಲ್ಲ, ಆ ತುಂಬಿಗಳ ನಾದದಲ್ಲೇ ಏಕಾಗ್ರತೆ ಅದಕ್ಕೆ. ಅಂದ್ರೆ ಅಷ್ಟು ಅದು ಸಂಗೀತದಲ್ಲಿ ಅದು ತನ್ಮಯವಾಗಿರುತ್ತದೆ ಜಿಂಕೆಗಳು. ಹಾಗಾಗಿ ಅದು ಒಂದು ಕಡೆ ಆ ಹೂವಿನ ರಸವನ್ನ ಹಿರ್ಲಿಕ್ಕೋಸ್ಕರವಾಗಿ ದುಂಬಿಗಳು ಶಬ್ದ ಮಾಡ್ತಾ ಇದ್ದಾವೆ. ಆ ಶಬ್ದದಲ್ಲೇ ಕೇಂದ್ರೀಕೃತವಾಗಿ ಒಂದು ಕಡೆ ಕಿವಿ ಶಬ್ದದ ಕಡೆಗೆ ಆಕರ್ಷಿತವಾಗಿದೆ, ನಾಲಿಗೆ ಅಲ್ಲಿ ಹುಲ್ಲು ಇತ್ಯಾದಿಗಳನ್ನ ಹಸಿರು ಪದಾರ್ಥಗಳನ್ನ ತಿನ್ಕೊಂಡಿದೆ. ಆ ಸಂದರ್ಭದಲ್ಲಿ ಆ ಜಿಂಕೆಯನ್ನ ತಿನ್ಲಿಕ್ಕೋಸ್ಕರವಾಗಿ ಒಂದು ಕಡೆಯಿಂದ ತೋಳ, ಮತ್ತೊಂದು ಕಡೆಯಿಂದ ಬೇಟೆಗಾರ. ಯಾಕೆ ಬೇಟೆಗಾರನಿಗೆ ಜಿಂಕೆಯ ಒಂದು ಮಾಂಸ ಅನ್ನೋದು ಬಹಳ ಇಷ್ಟವಾದದ್ದು. ಅದರಿಂದಾಗಿ ಆ ಜಿಂಕೆಯನ್ನ ಹಿಡಿಲಿಕ್ಕೋಸ್ಕರವಾಗಿ ಹೊಡಿಲಿಕ್ಕೋಸ್ಕರವಾಗಿ ಅವನು ಕಾಯ್ತಾ ಇದ್ದಾನೆ. ಅಂದ್ರೆ ಇದು ಒಂದು ಜಿಂಕೆ ದೃಷ್ಟಾಂತ, ಜಿಂಕೆ ಹೀಗಿದೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಮನುಷ್ಯರ ಜೀವನವು ಕೂಡ ಆಗಿರುತ್ತೆ. ಅಂದ್ರೆ ನಾವು ಔಪಸ್ಥ್ಯ ಜೈತ್ವಂ ಬಹುಮನ್ಯಮಾನ ಅಂತ, ನಾವು ಕೂಡ ನಮ್ಮ ಜನನೇಂದ್ರಿಯದ ಸುಖ ಇರಬಹುದು, ನಾಲಿಗೆಯಿಂದ ಸಿಗ್ತಕ್ಕಂಥ ರುಚಿಯ ಸುಖ ಇರಬಹುದು, ಅದರ ಬಗ್ಗೆನೇ ದೊಡ್ಡದು ಅಂತ ಅನ್ಕೊಂಡು ಅದರಲ್ಲೇ ಆಸಕ್ತರಾಗಿರ್ತೇವೆ. ಅಂದ್ರೆ ವಿಷಯ ಪದಾರ್ಥಗಳನ್ನ ಭೋಗಿಸುವುದರಲ್ಲೇ ಮನುಷ್ಯರೇನಾಗಿರ್ತಾರೆ, ಆಸಕ್ತರಾಗಿರ್ತಾರೆ. ಆದರೆ ನಮಗೇ ಗೊತ್ತಿಲ್ಲದೇನೆ ಹಗಲು ರಾತ್ರಿಗಳೆಂಬ ತೋಳಗಳು, ಅವುಗಳು ನಮ್ಮ ಆಯುಷ್ಯವನ್ನ ಪ್ರತಿನಿತ್ಯದಲ್ಲೂ ಕೂಡ, ಒಂದು ಹಗಲಾಯ್ತು ಒಂದು ರಾತ್ರಿ ಆಯ್ತು ಅಂದ್ರೆ ಒಂದು ದಿವಸ ಮುಗಿದು ಹೋಯ್ತು. ಅದು ನಮ್ಮನ್ನೇನ್ ಮಾಡುತ್ತೆ, ಅಥವಾ ಇದು ಹಗಲು ರಾತ್ರಿ ಎಂಬತಕ್ಕಂತಹ ತೋಳಗಳು, ಅವುಗಳು ನಮಗೆ ಗೊತ್ತಿಲ್ಲದಂತೆ ನಮ್ಮ ಪ್ರಾಣವನ್ನ ಅಪಹಾರ ಮಾಡ್ತಾ ಇರ್ತವೆ. ಅದೇ ರೀತಿಯಲ್ಲಿ ಮೃತ್ಯು ಎಂಬತಕ್ಕಂಥ ಬೇಟೆಗಾರ, ಒಮ್ಮೆಲೆ ಬೇಟೆಗಾರನ ಬಾಣ ಜಿಂಕೆಗೆ ಬಂದು ಬೀಳತ್ತೆ. ಅದೇ ರೀತಿಯಲ್ಲಿ ಮೃತ್ಯುದೇವತೆ ಎಂಬತಕ್ಕಂಥ ಬೇಟೆಗಾರನ ಪಾಶ ಅದು ಮನುಷ್ಯರಲ್ಲಿ ಯಾವಾಗ ಬೇಕಾದರೂ ಕೂಡ ಬಂದು ಬೀಳಬಹುದು. ಅಂದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ಜಿಂಕೆ ಆ ಕಡೆ ದುಂಬಿಯ ಶಬ್ದದ ಕಡೆಗೆ ಕೇಂದ್ರೀಕೃತವಾಗಿದೆ, ಈ ಕಡೆ ಹುಲ್ಲನ್ನು ತಿನ್ನುವುದರಲ್ಲಿ ಕೇಂದ್ರೀಕೃತವಾಗಿದೆ. ಅದರ ಮುಂದೆ ಇರತಕ್ಕಂಥ ತೋಳಗಳನ್ನಾಗ್ಲಿ ಹಿಂದೆ ಇರತಕ್ಕಂಥ ಬೇಟೆಗಾರನ್ನಾಗ್ಲಿ ಗಮನಿಸೇ ಇಲ್ಲ. ಯಾವಾಗ ಬೇಕಾದರೂ ಆಕ್ರಮಣ ಮಾಡಬಹುದು. ಅದೇ ರೀತಿಯಲ್ಲಿ ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿರ್ತಕ್ಕಂಥ ನಮಗೂ ಕೂಡ ಯಾವಾಗ ಬೇಕಾದರೂ ಮೃತ್ಯು ಬರಬಹುದು. ಮತ್ತು ಪ್ರತಿನಿತ್ಯವೂ ಕೂಡ ಒಂದು ಸೂರ್ಯೋದಯವಾಯಿತು, ಒಂದು ಸೂರ್ಯಾಸ್ತವಾಯಿತು ಅಂದ್ರೆ ನಮ್ಮ ಆಯುಷ್ಯ, ಒಂದು ದಿವಸದ ಆಯುಷ್ಯ ಕಳೆದು ಹೋಯಿತು, ಮತ್ತದು ಬರೋದಿಲ್ಲ ಅಂತ ಅರ್ಥ. ಹೀಗೆ ಕ್ಷಣದಲ್ಲಿ ಆಯುಷ್ಯ ಹೋಗ್ತಾ ಇರುತ್ತೆ. ಅಥವಾ ಯಾವಾಗ ಬೇಕಾದ್ರೂ ಆಯುಷ್ಯವನ್ನ ಕೂಡಲೇ ಅಪಹಾರ ಮಾಡತಕ್ಕಂಥ ಮೃತ್ಯುದೇವತೆ ಬರಬಹುದು. ಇಷ್ಟೆಲ್ಲ ಇದ್ರೂ ಕೂಡ ಅದು ಯಾವುದನ್ನು ಕೂಡ ಅದರ ಯಾವುದನ್ನು ಕೂಡ ಗಮನಿಸದೇನೆ ಈ ಒಬ್ಬ ವ್ಯಕ್ತಿ ಇರ್ತಾನೆ. ಇದು ಅತ್ಯಂತ ವಿಚಿತ್ರವಾದದ್ದು ಅನ್ನೋದನ್ನ, ಇದು ಪ್ರಾಚೀನ ಬರ್ಹಿಸ್ ಅಂತ ಒಬ್ಬ ರಾಜ. ಪ್ರಾಚೀನ ಬರ್ಹಿಸ್ ಅಂದ್ರೆ ಪೂರ್ವ ದಿಕ್ಕಿಗೆ ದರ್ಭೆಯನ್ನ ಹಾಕೋದು, ಪೂರ್ವ ದಿಕ್ಕಿಗೆ ದರ್ಭೆಯನ್ನ ಹಾಕಿ ಯಜ್ಞ ಮಾಡೋದು. ಯಜ್ಞ ಮಾಡುವುದರ ಉದ್ದೇಶ ಏನು ಅಂತ ಹೇಳಿದ್ರೆ,
ಪುಣ್ಯ ಸಂಪಾದನೆ ಆಗ್ಲಿ, ಭಗವಂತನ ಅನುಗ್ರಹ ಮಾಡ್ಲಿ ಅನ್ನೋ ಉದ್ದೇಶಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಸುರಾಪಾನ ಮಾಡಬಹುದು. ಯಜ್ಞದಲ್ಲಿ ಪಶುಬಲಿಯನ್ನು ಕೊಟ್ಟು ಮಾಂಸ ತಿನ್ನಬಹುದು, ಯಾಕಂದ್ರೆ ಹಾಗೆ ಮಾಂಸ ತಿನ್ಲಿಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಯಜ್ಞದಲ್ಲಿ ಪಶುಬಲಿಯನ್ನು ಕೊಟ್ಟು, ಈಗಂತೂ ಪಶುಬಲಿ ಕೊಡ್ಲಿಕ್ಕೆ ಇಲ್ಲ ಕಲಿಯುಗದಲ್ಲಿ, ಅರೆ ಕೃತತ್ರೇತ ದಾಪರಾದಿಗಳದ್ದಾಗ್ಬೇಕಾದ್ರೆ ಯಜ್ಞದಲ್ಲಿ ಪಶುಬಲಿಯನ್ನು ಕೊಟ್ಟಂತಹ ಪಶುವಿನ ಮಾಂಸವನ್ನು ತಿನ್ನಲಿಕ್ಕೆ ಅವಕಾಶ ಇತ್ತು. ಹಾಗಾಗಿ ಮಾಂಸ ಭಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಯಜ್ಞ ಮಾಡುವುದು, ಯಜ್ಞ ಮಾಡಿ ಪಶುಬಲಿಯನ್ನು ಕೊಟ್ಟು ತಾನು ಮಾಂಸ ಭಕ್ಷಣೆ ಮಾಡುವುದು, ಸುರಾಪಾನ ಮಾಡುವುದು, ಇದೇ ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾನೆ ಆ ಪ್ರಾಚೀನ ಬಲಿಸಂತಕ್ಕಂಥ ರಾಜ. ಆ ರಾಜನಿಗೆ ನಾರದರು ಒಂದು ಉಪದೇಶ ಮಾಡತಕ್ಕಂಥ ಒಂದು ಸಂದರ್ಭ, ಅಲ್ಲಿ ಬಂದಿರತಕ್ಕಂಥ ಮಾತು ಈ ಶ್ಲೋಕ. ಕ್ಷುದ್ರಂ ಕ್ಷುದ್ರಂ ಚರಂ ಸುಮನಸಾಂ ಶರಣೇ ಮಥಿತ್ವ. ಕ್ಷುದ್ರಂ ಚರಂ, ಕ್ಷುದ್ರ ಅಂದ್ರೆ ಅತ್ಯಂತ ತುಚ್ಛವಾಗಿರತಕ್ಕಂತಹ ಹಸಿರು ಹುಲ್ಲು ಇತ್ಯಾದಿಗಳನ್ನ ಚರಂ ತಿನ್ನುತ್ತಿರುವುದು, ಚರಗತಿ ಭಕ್ಷಣ ಇಂತ ಇರತಕ್ಕಂತಹ, ಮತ್ತು ಸುಮನಸಾಂ ಶರಣೇ ಮಥಿತ್ವ. ಸುಮನಸ್ಸಂದ್ರೆ ಪುಷ್ಪಗಳು, ಆ ಪುಷ್ಪಗಳ ಒಂದು ದೊಡ್ಡ ಸಮುದಾಯ ಅಲ್ಲಿ ಇರುವಂತಹ. ಮತ್ತೇನಾಗಿದೆ, ಆ ಜಿಂಕೆ ರಕ್ತಂ ಮಥಿತ್ವ ರಕ್ತಂ, ಅದರಲ್ಲೇ ಮಥನ ಮಾಡಿಕೊಂಡು ರಕ್ತ, ರಕ್ತ ಅಂದ್ರೆ ಕೆಂಪು ಬಣ್ಣ ಅಂತ ಅರ್ಥ, ರಕ್ತ ಅಂದ್ರೆ ಅನುರಕ್ತ ಆಸಕ್ತವಾಗಿರತಕ್ಕಂಥದ್ದು. ಷಡಂಘ್ರಿ ಗಣ ಸಾಮತು ಲುಬ್ಧ ಕರ್ಣಂ, ಷಡಂಘ್ರಿ ಅಂದ್ರೆ ದುಂಬಿಗಳು, ಆ ದುಂಬಿಗಳ ಗಣ ಸಮುದಾಯ, ಅವುಗಳ ಸಾಮ, ಸಾಮ ಅಂದ್ರೆ ಗಾನ ಅಂತ ಅರ್ಥ. ಅಂದ್ರೆ ಷಡಂಗ್ರಿ ದುಂಬಿಗಳು, ಅನೇಕ ದುಂಬಿಗಳು ಸೇರಿ ಶಬ್ದವನ್ನ ಮಾಡ್ತಾ ಇದ್ದಾವೆ. ಅದೊಂದು ಸಾಮಗಾನದಂತೆ ಕಿವಿಗೆ ಇಂಪಾಗಿ ಕೇಳ್ತಾ ಇದೆ. ಅಲ್ಲಿ ಲುಬ್ಧ ಕರ್ಣ, ಆಕರ್ಷಿತವಾಗಿರತಕ್ಕಂಥ ಕಿವಿಯುಳ್ಳದ್ದಾಗಿದೆ ಆ ಜಿಂಕೆ. ಮತ್ತೆ ಇದು ಜಿಂಕೆ ಹೀಗಿದೆ. ಅಗ್ರೆ, ಆ ಜಿಂಕೆ ಎದುರು ಭಾಗದಲ್ಲಿ ಅಸುಹೃತಃ ರುಕಾನ್ ಅಭಿಗಣಯ್ಯ ಯಾಂತಂ, ತನ್ನ ಪ್ರಾಣವನ್ನ ಅಪಹಾರ ಮಾಡತಕ್ಕಂತಹ, ಹಸು ಅಂದ್ರೆ ಪ್ರಾಣ, ಪ್ರಾಣವನ್ನ ಹೃತಃ ಅಪಹರಿಸಲು ಸಜ್ಜಾಗಿ ನಿಂತಿರ್ತಕ್ಕಂತಹ ರುಕ ಅಂದ್ರೆ ತೋಳ ಅಂತ, ತೋಳಗಳನ್ನ ಅವಿಗಣಯ್ಯ ಲೆಕ್ಕಿಸಿದರೆ, ತೋಳಗಳನ್ನ ಲೆಕ್ಕಿಸಿಲ್ಲ. ಇನ್ನು ಪೃಷ್ಠೆ ಹಿಂಭಾಗದಲ್ಲಿ ಮೃಗಯಲುಬ್ಧಕ ಬಾಣ ಭಿನ್ನಂ ಮೃಗಂ, ಮೃಗಯು ಅಂದ್ರೆ ಬೇಟೆಗಾರ, ಮೃಗಯು ಅಥವಾ ಮೃಗಯು ಅಂದ್ರೆ ಬೇಟೆ, ಬೇಟೆಯಲ್ಲಿ ಆಸಕ್ತನಾಗಿರ್ತಕ್ಕಂಥ ಲುಬ್ಧಕ ಬೇಟೆಗಾರ, ಅವನ ಬಾಣದಿಂದ ಭಿನ್ನ, ಭಿನ್ನ ಅಂದ್ರೆ ಸಾಯಲಿಕ್ಕೆ ತಯಾರಾಗಿರ್ತಕ್ಕಂಥ ಮೃಗಂ ಜಿಂಕೆಯನ್ನು ನೀನು ನೋಡು ಎಂಬುದಾಗಿ ನಾರದರು ಹೇಳ್ತಕ್ಕಂಥದ್ದು. ಅಂದ್ರೆ ಇದರ ಅಭಿಪ್ರಾಯ ಏನು, ನಮ್ಮ ಜೀವನಕ್ಕೆ ಹೇಗೆ ಸಂಬಂಧ ಪಡುತ್ತೆ ಅನ್ನೋದನ್ನ ಸ್ವಯಂ ವೇದವ್ಯಾಸ ದೇವರೇ ಬರೀತಾರೆ. ಇದು ಅಲ್ಲೇ ಭಾಗವತದಲ್ಲೇ ಬರ್ತಕ್ಕಂಥ ಗದ್ಯ, ಮುಂದಿಂದು ವ್ಯಾಖ್ಯಾನ ಅಲ್ಲ. ಅಂದ್ರೆ ವಿಷ್ಣುತೀರ್ಥರ ವ್ಯಾಖ್ಯಾನ ಮುಂದೆ ಬರುತ್ತೆ, ಮೊದಲು ಭಾಗವತದ ಗದ್ಯ ಓದ್ತೀನಿ ನೋಡಿ. ಅಸ್ಯ ಅರ್ಥ ಅಂದ್ರೆ ಈ ಶ್ಲೋಕದ ಅರ್ಥ ಏನು ಅಂತ ವೇದವ್ಯಾಸ ದೇವರೇ ಬರೀತಾರೆ. ಸುಮನಸಾಂ, ಸುಮನಸ್ ಸಧರ್ಮಾಣಾಂ ಸ್ತ್ರೀಣಾಂ, ಸುಮನಸ್ ಅಂದ್ರೆ ಪುಷ್ಪ, ಹೂವು ಅತ್ಯಂತ ಕೋಮಲವಾಗಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ಕೋಮಲವಾದ ಅವಯವಗಳನ್ನು ಹೊಂದಿರತಕ್ಕಂತಹ ಸ್ತ್ರೀಯರು ಅಂತ ಅರ್ಥ. ಹೀಗೆ ಸುಮನಃ ಸಧರ್ಮಾಣಾಂ, ಸಧರ್ಮ ಅಂದ್ರೆ ಸಮಾನವಾದ ಧರ್ಮ, ಅಂದ್ರೆ ಹೂವಿನ ಸೌಂದರ್ಯ ಅದು ಅತ್ಯಂತ ಬೇಗ ನಾಶವಾಗುವಂಥದ್ದು. ಹೂವು ಅತ್ಯಂತ ಸುಂದರವಾದದ್ದು, ಆದರೆ ಅದರ ಸೌಂದರ್ಯ ಕೆಲಕಾಲ ಮಾತ್ರ, ಮತ್ತು ಹೂವು ಅತ್ಯಂತ ಕೋಮಲವಾಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಸ್ತ್ರೀಯರ ಒಂದು ದೇಹದವು ಕೂಡ ಅತ್ಯಂತ ಕೋಮಲವಾಗಿರತಕ್ಕಂಥದ್ದು, ಅದರಷ್ಟೇ ಬೇಗ ನಾಶವಾಗ್ತಕ್ಕಂಥದ್ದು. ಹಾಗೆ ಹೂವಿಗೆ ಸಮಾನವಾದ ಒಂದು ಧರ್ಮ ಅದು ಆ ಸ್ತ್ರೀಯರಲ್ಲಿ ಇರುವಂಥದ್ದು. ಅಂತಹ ಸ್ತ್ರೀನಾಂ ಶರಣೇ ಮಥಿತ್ವ. ಶರಣ ಅಂದ್ರೆ ಅರ್ಥ ಏನು, ಆಶ್ರಯ ಸ್ಥಾನ, ಅಂದ್ರೆ ಅವರ ಆಶ್ರಮ, ಸ್ತ್ರೀಯರು ಇರತಕ್ಕಂಥ ಜಾಗದಲ್ಲಿ ಅಂತ ಅರ್ಥ. ಅಂದ್ರೆ ಇದೆಲ್ಲ ದುಷ್ಟ ಸ್ತ್ರೀಯರಿಗೆ ಇರ್ತಕ್ಕಂಥದ್ದು. ವೇಶ್ಯಾಸ್ತ್ರೀಯರು ಇರತಕ್ಕಂಥ ಜಾಗದಲ್ಲಿ ಅಲ್ಲಿಗೆ ಹೋಗು, ತನ್ನ ಮನೆಯನ್ನು ಬಿಡೋರು ಆ ವೇಶ್ಯಾಸ್ತ್ರೀಯರ ಶರಣ. ಶರಣ ಅಂದ್ರೆ ಅವರ ಆಶ್ರಮಗಳಲ್ಲಿ, ಆಶ್ರಮ ಅಂದ್ರೆ ವಾಸ ಮಾಡತಕ್ಕಂಥ ಜಾಗ ಅಂತ ಅರ್ಥ. ಋಷಿಮುನಿಗಳ ಆಶ್ರಮ ಅಂತ ಅರ್ಥ ಅಲ್ಲ, ಅವರು ವಾಸ ಮಾಡತಕ್ಕಂಥ ಜಾಗದಲ್ಲಿ ಆ ವ್ಯಕ್ತಿ ಯಾರು ವಿಟಪುರುಷ ಅಂತ ಕರೀತಾರೆ, ಸ್ತ್ರೀಯರಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಕಡೆಯಲ್ಲಿ ಹೋಗಿ ಇರ್ತಾನೆ. ಪುಷ್ಪ ಮಧುಗಂಧವತು ಶುದ್ರಂ ತಮಂ ಕಾಮ್ಯಂ ಅನ್ಯಕರ್ಮ ವಿಪಾಕಜಂ ಕಾಮಸುಖ ಲವಂ ಜೈಪ್ಯ ಔಪಸ್ತ್ಯಾದಿ ವಿಚಿನ್ವಂತಂ. ನೋಡಿ ಅಲ್ಲಿ ಕ್ಷುದ್ರಂ ಚರಂ, ಅದಕ್ಕೆ ಅರ್ಥ ಬರೀ ಶ್ಲೋಕದಲ್ಲಿ ಕ್ಷುದ್ರಂ ಚರಂ ಅಂತಿದೆ. ಕ್ಷುದ್ರಂ ಚರಂ ಅಂದ್ರೆ, ಕ್ಷುದ್ರ ಅಂದ್ರೆ ಅತ್ಯಂತ ತುಚ್ಛವಾದ, ಅತ್ಯಂತ ತುಚ್ಛವಾದಂತಹ ಹುಲ್ಲು ಮೊದಲಾದವುಗಳನ್ನು ತಿನ್ಕೊಂಡಿರತ್ತೆ. ಪ್ರಾಣಕ್ಕಿಂತ ದೊಡ್ಡದ ಹುಲ್ಲು ಅಲ್ವಾ, ಆ ಜಿಂಕೆಗೆ ಪ್ರಾಣಕ್ಕಿಂತ ದೊಡ್ಡದಲ್ಲ ಹುಲ್ಲು, ಪ್ರಾಣಕ್ಕಿಂತ ದೊಡ್ಡದಲ್ಲ ಆ ದುಂಬಿಯ ಜಯಂಕಾರ. ಆದ್ರೆ ಪ್ರಾಣದ ಬಯಕೆಯನ್ನೇ ಬಿಟ್ಟು, ಪ್ರಾಣದ ಬಗ್ಗೆ ಒಂದು ಕಾಳಜಿಯನ್ನೇ ಬಿಟ್ಟು ಆ ತಿನ್ನೋದರಲ್ಲಿ ಮತ್ತು ಇಂಪಾದ ಧ್ವನಿಯನ್ನು ಕೇಳೋದ್ರಲ್ಲಿ ಆಸಕ್ತವಾಗಿದೆ ಜಿಂಕೆ. ಅದೇ ರೀತಿಯಲ್ಲಿ ಅತ್ಯಂತ ಕ್ಷುದ್ರವಾಗಿರತಕ್ಕಂಥ ಕ್ಷುದ್ರತಮಂ
ಅತ್ಯಂತ ಕ್ಷುಲ್ಲಕವಾಗಿರತಕ್ಕಂತಹ ಕಾಮ್ಯ ಕರ್ಮ ವಿಪಾಕಜಂ. ಕಾಮ್ಯ ಕರ್ಮ ಅಂದ್ರೆ ಫಲಾಪೇಕ್ಷೆಯಿಂದ ನಾವು ಮಾಡ್ತಕ್ಕಂಥ ಕರ್ಮಗಳೆಲ್ಲವೂ ಕೂಡ ಕಾಮ್ಯ ಕರ್ಮ, ಅದರಿಂದ ಹುಟ್ಟಿದಂತಹ ಮತ್ತು ಕಾಮಸುಖ ಲವಂ. ಕಾಮಸುಖ ಅಂದ್ರೆ ಇಂದ್ರಿಯಗಳ ಬಯಕೆಯನ್ನ ಪೂರೈಸಿಕೊಳ್ಳುವುದೇ ಕಾಮಸುಖ. ಅದು ಲವ ಅತ್ಯಂತ ಅಲ್ಪವಾದದ್ದು. ಅದ್ಯಾವುದು? ಜೈಕ್ವ ಮತ್ತು ಔಪಸ್ಥ್ಯಾದಿ. ಜಿಕ್ವ ಅಂತ ಹೇಳಿದ ನಾಲಿಗೆ, ಉಪಸ್ಥ ಅಂದ್ರೆ ಜನನೇಂದ್ರಿಯ, ಅದೇ ಮೊದಲಾಗಿರ್ತಕ್ಕಂಥ ಸುಖಗಳನ್ನ ಅನುಭವಿಸ್ತಾ. ವಿಚಿನ್ವಂತಂ ಅಂದ್ರೆ ಸುಖಗಳನ್ನ, ಜಿಕ್ವಾಯ ಸುಖ ಮತ್ತು ಜನನೇಂದ್ರಿಯದ ಸುಖ ಅದನ್ನ ಅನುಭವಿಸುತ್ತಾ ಮಿಥುನೀಭೂಯ ಅಂದ್ರೆ ಆ ಜನನೇಂದ್ರಿಯದ ಸುಖ ಮತ್ತು ರಸನೇಂದ್ರಿಯದ ಸುಖ ಅದನ್ನ ಅನುಭವಿಸುವುದರಲ್ಲೇ ಆಸಕ್ತನಾಗಿರತಕ್ಕಂತಹ ತದ ಅಭಿನಿವೇಶಿತ ಮನಸಂ. ಹೀಗೆ ಜಿಕ್ವಾ ಮತ್ತು ಉಪಸ್ಥ ಸುಖಗಳನ್ನ ಅನುಭವಿಸುವುದರಲ್ಲೇ ಅಭಿನಿವೇಶಿತ ಮನಸ್ಸು ಅಂದ್ರೆ ಮನಸ್ಸನ್ನು ಕೇಂದ್ರೀಕರಿಸಿರ್ತಕ್ಕಂತಹ ವ್ಯಕ್ತಿ, ಈ ವ್ಯಕ್ತಿ ಪುರುಷರು ಷಡಂಗ್ರಿಗಣ ಸಾಮಗೀತವತು. ಅಲ್ಲಿ ಜಿಂಕೆಗೆ ಷಡಂಗ್ರಿಗಣ ಸಾಮಗೀತ, ದುಂಬಿಗಳ, ಷಡಂಗ್ರಿ ಅಂದ್ರೆ 6 ಕಾಲಿರತಕ್ಕಂತಹ ದುಂಬಿಗಳ ಒಂದು ಝೇಂಕಾರ ಅದರಲ್ಲಿ ಆಸಕ್ತವಾಗಿರುತ್ತದೆ. ಹಾಗೆ ಅತಿ ಮನೋಹರ ವನಿತಾದಿ ಜನ ಆಲಾಪೇಶು ಅತಿತರಾಂ ಅತಿ ಪ್ರಲೋಭಕರಣಂ. ಅತಿ ಮನೋಹರ ವನಿತಾದಿ ನೋಡ್ಲಿಕ್ಕೆ ಬಹಳ ಸುಂದರವಾಗಿರತಕ್ಕಂತಹ, ಅತಿ ಮನೋಹರ, ನೋಡಿದ ಕೂಡಲೇ ಮನಸ್ಸು ಅವರ ಕಡೆಗೆ ಆಕರ್ಷಿತವಾಗತ್ತೆ ಅಂತಹ ವನಿತಾದಿ. ಎಣ್ಣೆ, ವನಿತಾ ಅಂದ್ರೆ ಹೆಣ್ಣು, ಅದೇ ಮೊದಲಾಗಿರ್ತಕ್ಕಂಥ ಸುಖ ಸಾಮಗ್ರಿಗಳು, ಎಣ್ಣೆ ಮೊದಲಾದಂಥ ಸುಖ ಸಾಮಗ್ರಿಗಳಲ್ಲಿ ಜನಾಲಾಪೇಶು ಅತಿತರಾಂ ಅತಿ ಪ್ರಲೋಭಿತ ಕರ್ಣಂ. ಬಹಳ, ಅತಿತರಾಂ ಅಂದ್ರೆ ಬಹಳ, ಬಹಳ ಜನಾಲಾಪೇಶು. ಜನಾಲಾಪೇಶು ಅಂದ್ರೆ ಎಲ್ಲರೂ ಅಪೇಕ್ಷೆ ಪಡತಕ್ಕಂಥ ವಸ್ತುಗಳು. ಅತಿ ಪ್ರಲೋಭಿತ ಕರ್ಣಂ, ತುಂಬಾ, ಕರ್ಣ ಅಂದ್ರೆ ಕಿವಿ, ಬರೀ ಕಿವಿ ಅಲ್ಲ, ತನ್ನ ಎಲ್ಲಾ ಇಂದ್ರಿಯಗಳನ್ನು ಕೂಡ ಅಂತ ಕಡೆಗೆ ಕೇಂದ್ರೀಕರಿಸಿರ್ತಕ್ಕಂತಹ. ಅಗ್ರೇ ಋಕಯೂಥವತು, ತೋಳದ ಒಂದು ಗುಂಪು ಜಿಂಕೆ ಪ್ರಾಣವನ್ನ ಕದಲಿಕ್ಕೆ ಅಪಹಾರ ಕಾಯ್ತಾ ಇದೆ. ಹಾಗೆ ಆತ್ಮನಃ ಆಯುರ್ಹರತಃ ಅಹೋರಾತ್ರಾನ್, ತೋಳಗಳು ಜಿಂಕೆ ಪ್ರಾಣವನ್ನು ಅಪಹಾರ ಮಾಡ್ಲಿಕ್ಕೆ ಕಾಯ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಕಣ್ಣು ಮುಂದೆನೇ ಇರತಕ್ಕಂತಹ ಸೂರ್ಯ ಚಂದ್ರರು ಅವರು ಬರುವ ಹೋಗುವ ಮೂಲಕವಾಗಿ ನಮ್ಮ ಆಯುಷ್ಯವನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅಹೋರಾತ್ರಾನ್, ಹಗಲು ಮತ್ತು ರಾತ್ರಿ. ಕಾಲ ವಿಶೇಷಾನ್, ಇದೇ ಮೊದಲಾಗಿರ್ತಕ್ಕಂಥ ಕಾಲ ಅಂದ್ರೆ ವಾರ, ಪಕ್ಷ, ಮಾಸ, ಷಣ್ಮಾಸ, ಒಂದು ಸಂವತ್ಸರ ಮೊದಲಾಗಿರ್ತಕ್ಕಂಥ ಮಾಸಗಳು. ಅವಿಗಣಯ್ಯ, ಇದು ಯಾವುದನ್ನೂ ಲೆಕ್ಕಕ್ಕೆ ಇಟ್ಟುಕೊಳ್ಳದೇನೆ ಗೃಹೇಶು ವಿಹರಂತನ್, ತನ್ನ ಮನೆಗೆ ಸಂಬಂಧಪಟ್ಟ ಮಡದಿ, ಮಕ್ಕಳು, ಸಂಪತ್ತು ಇವುಗಳಲ್ಲೇ ವಿಪರೀತವಾಗಿ ಕ್ರೀಡಿಸುತ್ತಿರುವಂತಹ ಈ ವ್ಯಕ್ತಿಯು ಪೃಷ್ಠತಃ ಪರೋಕ್ಷಂ ಅನುಪ್ರವೃತ್ತ ಅಂದ್ರೆ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಹಿಂದಿನಿಂದ ಬೇಟೆಗಾರ, ಮುಂದಿನಿಂದ ತೋಳ, ಅದೇ ರೀತಿ ಹಿಂದಿನಿಂದ ಮೃತ್ಯುದೇವತೆ, ಮುಂದಿನಿಂದ ಪ್ರತಿನಿತ್ಯವೂ ನಮಗೆ ಗೊತ್ತಾಗುವಂತೆ ನಮ್ಮ ಪ್ರಾಣವನ್ನ ಅಪಹಾರ ಮಾಡತಕ್ಕಂಥ ಸೂರ್ಯೋದಯ ಸೂರ್ಯಾಸ್ತಗಳು, ಹಗಲು ರಾತ್ರಿಗಳು. ಅದನ್ನ ಅನುಪ್ರವೃತ್ತ ವೃದ್ಧಕಃ ಕೃತಾಂತಹ ಶರೇಣ ಯಂ ಯಹ ಪರಿವಿದ್ಯತಿ. ಅಂದ್ರೆ ಒಬ್ಬ ಬೇಟೆಗಾರ, ಅವನು ಶರೇಣ, ಶರ ಅಂತ ಹೇಳಿದ್ರೆ ಬಾಣ ಅಂತ ಅರ್ಥ. ಬಾಣದಿಂದ ಏನ್ ಮಾಡ್ತಾನೆ, ತನ್ನ ಜಿಂಕೆ ಬಾಣದಿಂದ ಹೊಡೆಯಲ್ಪಡುತ್ತದೆ. ಜಿಂಕೆ ಅಂದ್ರೆ ಬೇಟೆಗಾರ ಜಿಂಕೆಗೆ ಬಾಣವನ್ನು ಹೊಡೆದು ಸಾಯಿಸ್ತಾರೆ. ಅದೇ ರೀತಿಯಲ್ಲಿ ಯಮ ಕೃತಾಂತ, ಯಮ ಏನ್ ಮಾಡ್ತಾನೆ, ಹೀಗೆ ವಿಷಯ ಪದಾರ್ಥಗಳಲ್ಲಿ ಆಸಕ್ತರಾಗಿರ್ತಕ್ಕಂಥ ನಮ್ಮನ್ನು ಕೂಡ ತನ್ನ ಮೃತ್ಯುಪಾಶದ ಮೂಲಕವಾಗಿ ಕೊಂಡೊಯ್ತಾನೆ. ತಂ ಇಮಂ ಆತ್ಮಾನಂ, ಇಂತಹ ಈ ಒಬ್ಬ ತನ್ನನ್ನು ತಾನು ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳಲ್ಲಿ ಅತ್ಯಂತ ಆಸಕ್ತನಾಗಿರ್ತಕ್ಕಂಥ ತನ್ನ ತಾನು ಅಹೋರಾಜನ್ ಭಿನ್ನ ಹೃದಯ, ಎಲೆ ರಾಜನೇ ಭಿನ್ನ ಹೃದಯ. ಭಿನ್ನ ಹೃದಯ ಅಂದ್ರೆ ಅವನ ಮನಸ್ಸು ಪೂರ್ತಿ ಹಾಳಾಗೋಗಿದೆ ಅಂತ. ದ್ರಷ್ಟಮರಾಸಿ ಇತಿ ಯಥಾ ಮೃಗಯೋಹತಂ ಮೃಗಂ ಅಂದ್ರೆ ದ್ರಷ್ಟಮರಾಸಿ, ಒಬ್ಬ ವಿಷಯ ಪದಾರ್ಥಗಳಲ್ಲಿ ಅತ್ಯಂತ ಆಸಕ್ತನಾಗಿರ್ತಕ್ಕಂಥ ಪುರುಷನನ್ನ ಹೀಗೆ ನೀನು ನೋಡ್ಬೇಕು. ಒಂದು ಜಿಂಕೆ ಯಾವ ರೀತಿಯಲ್ಲಿ ಬೇಟೆಗಾರನ ಬಾಣಕ್ಕೋ ಅಥವಾ ತೋಳಗಳ ಬಾಯಿಗೋ ಸಿಕ್ಕಿಬಿದ್ದು ಸಾಯತ್ತೋ, ಅದೇ ರೀತಿಯಲ್ಲಿ ಈ ಸಂಸಾರದಲ್ಲಿ ವಿಷಯ ಪದಾರ್ಥಗಳಿಗೆ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ ಅಂತ ಯಾರಿದ್ದಾನೋ ಅವನನ್ನ ಈ ಭಾವನೆಯಿಂದ ನೀನು ನೋಡ್ಬೇಕು. ಅಂದ್ರೆ ಅವನು ಕೂಡ ಯಾವತ್ತಿದ್ರೂ ಕೂಡ ಮೃತ್ಯುವಿಗೆ ಸಿಲುಕುವವನು ಎಂಬ ಭಾವನೆಯಿಂದ ನೋಡ್ಕೊಳ್ಬೇಕು. ಯಾರದು? ಎಲ್ಲರೂ ಕೂಡ, ಒಬ್ಬರು ಇಬ್ರು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಮೃತ್ಯು ಹಿಂದೆನೆ ಇರುತ್ತೆ. ಮತ್ತು ನಮಗೆ ಗೊತ್ತಾಗುವಂತೆಯೇ
ಹಗಲು ರಾತ್ರಿಗಳು ನಮ್ಮ ಆಯುಷ್ಯವನ್ನ ಕಳೆದುಕೊಂಡು ಹೋಗ್ತಾ ಇರುತ್ತೆ. ಈ ಭಾವನೆಯಿಂದಾಗಿ ಈ ಒಂದು ಹಗಲು ರಾತ್ರಿಗಳನ್ನ ನಾವು ನಮ್ಮ ಆಯುಷ್ಯವನ್ನ ಕರೆದುಕೊಂಡು ಹೋಗ್ತಾ ಇದೆ. ಮೃತ್ಯು ಜೊತೆಯಲ್ಲೇ ಇದ್ದಾನೆ ಎಂಬ ಭಾವನೆಯನ್ನ ಇಟ್ಟುಕೊಂಡು ವಿಷಯ ಪದಾರ್ಥಗಳ ಕಡೆಗೆ ಆ ಅಪೇಕ್ಷೆಯನ್ನ ಆಕಾಂಕ್ಷೆಯನ್ನ ಬಿಡಬೇಕು ಎನ್ನುವ ಅಭಿಪ್ರಾಯದಲ್ಲಿ ನಾರದರು ಪ್ರಾಚೀನ ಬರೀಸ್ ಎಂಬತಕ್ಕಂಥ ರಾಜನಿಗೆ ಉಪದೇಶ ಕೊಡತಕ್ಕಂಥ ಸಂದರ್ಭದ ಶ್ಲೋಕ ಇದೆ. ಇಷ್ಟು ಕೂಡ ಮೂಲ ಭಾಗವತದ್ದೇ. ಇನ್ನು ಮುಂದೆ ವ್ಯಾಖ್ಯಾನ ಆಗ್ಬೇಕು. ಆ ವ್ಯಾಖ್ಯಾನವನ್ನ ನಾಳೆ ಪಾಠದಲ್ಲಿ ಹೋಗ್ತೀವಿ. ಶ್ರೀಕೃಷ್ಣ ನಮಸ್ತೆ.